ಒಳ್ಳೆ ಕಂಬಳಿ ಮೈ ಮೇಲೆ ಬಿದ್ದಂಗೆ ಆಡ್ತಿಯಲ್ಲಯ್ಯ. ನನ್ನ ಪಾಲಿಗೆ ನೀನು ಕಂಬಳಿ ಉಳಾನೆ. ಏನಾದರೂ ಅಡ್ವರ್ಟ್ ಮಾಡಲಿಲ್ಲ ಅಂದ್ರೆ ನೀನು ತಿಂದ ಡೈಜೆಸ್ಟ್ ಆಗೋದಿಲ್ಲ ಅಲ್ವಾ? ಹಲೋ, ನೀನ್ ಫೋನ್ ನೋಡ್ಕೊಂಡು ಬಂದ್ರೆ ನಾನೇನ್ ಮಾಡಕ್? ಈಗ ಇವನ ಹತ್ರ ಜಗಳ ಆಡೋದ್ಕಿಂತ ಇಂಪಾರ್ಟೆಂಟ್ ಕೆಲಸ ಬೇರೆ ಇದೆ, ಅದನ್ನ ಮಾಡಬೇಕು. ಯಾಕೆ ಕೌಂಟರ್ ಕೊಡೋದಕ್ಕೆ ಏನು ಹೊಳಿತಿಲ್ವಾ? ಅಥವಾ ತಪ್ಪು ನೀನೇ ಮಾಡಿದ್ರು ಅದನ್ನ ಹೇಗೆ ಡಿಫೆಂಡ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ಯಾ? ಯಾವಾಗ್ಲೂ ನೀನ್ ಹೇಳಿದ್ದೆ ರೈಟು ಅಂತ ಅನ್ಕೋಬೇಡ. ಎಲ್ಲ ಟೈಮಲ್ಲೂ ನೀನ್ ಹೇಳಿದ್ದೆ ಸರಿ ಆಗಿರಲ್ಲ. ಮತ್ತೆ ಶುರುವಾಯ್ತಲ್ಲ ನಿಂದು? ಇಲ್ಲ, ಶುರು ಆಗಿಲ್ಲ. ಈ ಸಲ ನಂದೇ ತಪ್ಪು. ನಾನೇ ಯಾವುದೋ ಟೆನ್ಷನ್ ಅಲ್ಲಿ ನಿನಗೆ ಡಿಕ್ಕಿ ಹೊಡೆದ್ಬಿಟ್ಟೆ. ಐ ಆಮ್ ಸಾರಿ. ಏನ್ ಮಾಡ್ತಿದ್ಯಾ? ಎರಡು ನೋಡೋ ಜೀವ ಕಾಪಾಡ್ತಿದ್ದೀನಿ. ವಾಟ್? ತಾವ್ ಊರಾಗ್ಲ ಬಾಯಿ ತಕ್ಕೊಂಡಿದ್ರೆ ಅನ್ಯಾಯವಾಗಿ ನೋಡ ನಿಮ್ ಬಾಯ್ಗೆ ಸೇರ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ಅದಕ್ಕೆ ಬಾಯಿ ಮುಚ್ಚಿದ್ದು. ಬಾಯ್. ಬ್ಲಡಿ ಸೈಕೋ. ನಾವು ಬಡವರು ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ. ಕೋಟಿಗೆ ಬಾಳೋರು ಇವರು. ಹೋಗಿ ಹೋಗಿ ನಿಮ್ಮಂತವ್ರ ಸಂಬಂಧ ಬೆಳೆಸ್ತಾರಾ? ಒಂದ್ ವೇಳೆ ಅದೇ ನಿಜ ಆಗ್ಬಿಟ್ರೆ ಆಗ ನಿಮ್ ಜೊತೆ ಇನ್ನ 2-3 ಹುಡುಗಿರ್ ನಿಂತಿದ್ರಲ್ಲ, ಅವ್ರ ಮದ್ವೆನೂ ಇವ್ರ ತಲೆ ಮೇಲೆ ಬೀಳುತ್ತಷ್ಟೇ. ನಿಮ್ಮಂತವ್ರ ಸಂಬಂಧ ಬೆಳೆಸಿ ಮದ್ವೆ ಮುಂಜಿ ಅಂತ ಮಾಡ್ಕೊಂಡು ಕೂತ್ರೆ ಕೋಟಿಗೆ ಬಾಳೋ ಇವರು ಲಕ್ಷಕ್ಕೆ ಬಂದ್ಬಿಡ್ತಾರಷ್ಟೇ. ಪಕ್ಕ ಪಂಗನಾಮನೆ. ಅಲ್ಲ, ಇದೆಲ್ಲ ಆಗೋ ಮಾತಾ? ಹೇಗಾಗೋಕ್ ಸಾಧ್ಯ ಹೇಳಿ? ಸಡನ್ ಆಗಿ ಇದೆಲ್ಲ ಆಗಿದೆ ಅಂದ್ರೆ ಒಂದೇ ರೀಸನ್ ಇರೋಕ್ ಸಾಧ್ಯ. ಏನ್ ರೀಸನ್ನು? ಇನ್ನೇನ್ ಮತ್ತೆ, ವಿಕಿ ಮತ್ತೆ ಇವಳು ತುಂಬಾ ಕ್ಲೋಸ್ ಆಗಿ ಓಡಾಡ್ತಿದ್ರಲ್ಲ, ಪ್ರೆಗ್ನೆಂಟ್ ಆಗಿರ್ಬೇಕು. Excuse me. ಆಗ್ಲಿಂದ ಸ್ಟೇಟಸ್ ಘನತೆ ಅಂತ ಬೀಗ್ತಾ ಇದ್ದೀರಲ್ಲ, ನೀವು ಆಡೋ ಮಾತುಗಳಿಗೆ ನಿಮ್ಮ ತಲೆಯಲ್ಲಿರೋ ಯೋಚನೆಗಳಿಗೆ ಸ್ವಲ್ಪನಾದ್ರೂ ಹೋಲಿಕೆ ಅನ್ನೋದಿದೆಯಾ? ವೇದಾಂತ್, ಅಮ್ಮ ಪ್ಲೀಸ್ ಒಂದು ನಿಮಿಷ. ನನಗೆ ಪ್ರೀತಿ ಪ್ರೇಮ ಅಂತಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರ್ಬೋದು. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಪ್ರೀತಿಸುವಾಗ ಅವ್ರು ಮಾಡೋ ತ್ಯಾಗದಿಂದ ಪ್ರೀತಿ ಅಂದ್ರೆ ಏನು ಅಂತ ತಿಳ್ಕೊಳ್ಬಲ್ಲ. ವಿಕ್ರಾಂತ್ ಆರ್ತಿನ ಪ್ರೀತಿಸಿದಾಗ ಮೊದಲು ನನಗೂ ಅನ್ಸಿತ್ತು ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ. ಅದು ಇವರಿಗೆ ಸ್ಟೇಟಸ್ ಕಡಿಮೆ ಅಂತಲ್ಲ, ನನಗೆ ಹುಡುಗಿರಂದ್ರೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ. ಆದರೆ ಹುಡುಗಿ ತುಂಬ ಒಳ್ಳೆಯವಳು. ಎಷ್ಟೇ ಕಷ್ಟ ಬಂದರೂ ಮನೆಯಿಂದ ಓಡೋಗಿ ಮದುವೆ ಆಗೋದಕ್ಕೆ ಒಪ್ಕೊಳ್ಳಿಲ್ಲ. ಎಲ್ಲರ ಮನಸ್ಸು ನೋಯಿಸಿ ದ್ರೋಹ ಬಗ್ದು ಮದುವೆ ಆಗೋದ್ರಿಂದ 2 ಸಂಸಾರಗಳು ಚೆನ್ನಾಗಿರೋದಿಲ್ಲ ಅನ್ನೋದು ಇವಳಿಗೆ ಚೆನ್ನಾಗಿ ಅರ್ಥ ಆಗಿತ್ತು. ನಾನು ನಿಮಗೆಲ್ಲ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಆ ಹುಡುಗಿ ಬಾಯಲ್ಲಿ ಮಾತು ಬರೋದಕ್ಕೆ ಅಥವಾ ಈ ರೀತಿಯ ನಿರ್ಧಾರ ತಗೊಳ್ಳೋದಕ್ಕೆ ಕಾರಣ ಅವ್ರ ಮನೆಯವ್ರು ಕೊಟ್ಟಿರೋ ಸಂಸ್ಕಾರ. ಸಂಸ್ಕಾರ ಅನ್ನೋದು ಎಷ್ಟೇ ದುಡ್ಡು ಕೊಟ್ಟರು ಸಿಗೋದಿಲ್ಲ, ಅಥವಾ ಕಾಸ್ಟ್ಲಿ ಸೀರೆ ಉಟ್ಕೊಂಡ್ರೆ ಬರೋದಿಲ್ಲ. ದೊಡ್ಡ ಕಾರಿದಾಕ್ಷಣ ಅಭ್ಯಾಸನೂ ಆಗೋದಿಲ್ಲ. ಒಬ್ಬ ವ್ಯಕ್ತಿನ ಅವ್ನು ಹಾಕಿರೋ ಬಟ್ಟೆಯಿಂದಾಗ್ಲಿ, ಅವನ ಮನೆ ಎಷ್ಟು ಫ್ಲೋರ್ಗಳಿದೆ ಅಂತಾಗ್ಲಿ, ಅಥವಾ ಅವನ ಹತ್ರ ಎಷ್ಟು ದುಡ್ಡಿದೆ ಅಂತಾಗ್ಲಿ ಅಳೆಯೋದಿಕ್ಕಾಗಲ್ಲ. ವ್ಯಕ್ತಿ ಯಾವತ್ತೂ ತನ್ನ ವ್ಯಕ್ತಿತ್ವತನದಿಂದ ಗುರುತಿಸ್ಕೋಬೇಕು. ಒಂದು ಮಂತ್ರದ ಗೌರವನ ಶ್ರೀಮಂತಿಕೆಯಿಂದ ಯಾವತ್ತು ತೊಳೆಯೋದಕ್ಕೆ ಹೋಗ್ಬೇಡಿ. ಮನೆ ಎಷ್ಟೇ ದೊಡ್ಡದಾಗಿದ್ದು ಮನಸ್ಸು ಚಿಕ್ಕದಾಗಿದ್ರೆ ಆ ಮನೆಗೂ ಸ್ಮಶಾನಕ್ಕೂ ಯಾವುದೇ ರೀತಿಯಾದ ವ್ಯತ್ಯಾಸ ಇರೋದಿಲ್ಲ. ಒಂದು ಮನೆಯ ಗೌರವ ಅಥವಾ ಶ್ರೀಮಂತಿಕೆ ಅವ್ರು ಒಟ್ಟಾಗಿ ಹೇಗೆ ಬಾಳ್ತಾರೆ, ಹೊಂದ್ಕೊಂಡು ಹೇಗೆ ನಡ್ಕೊಳ್ತಾರೆ, ಮನೆಗೆ ಬಂದಿರೋ ಅತಿಥಿಗಳನ್ನ ಹೇಗೆ ಸತ್ಕಾರ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಹಾಗೆ ನೋಡಕ್ ಹೋದ್ರೆ ಇವರೆಲ್ಲರಿಗಿಂತ ಶ್ರೀಮಂತರು ತಿಳ್ಕೊಳ್ಳಿ.
ಅಲ್ಲ ವೇದಾಂತ್, ಉಳಿದಿರೋ ಹೆಣ್ಮಕ್ಳ ಜವಾಬ್ದಾರಿ ನಮ್ಮ ಮೇಲೆ ಬರುತ್ತೆ, ನಾವು ಲಕ್ಷ್ಯಕ್ಕೆ ಬಂದ್ಬಿಡ್ತೀವಿ ಅಂತ ಹೇಳಿದ್ರಿ ಅಲ್ಲ. ಬೈ ದ ವೇ, ನಿಮ್ಮ ಮಗ ಮದುವೆ ಆದ್ಮೇಲೆ ಹೆಂಡತಿ ಜೊತೆ US ಅಲ್ಲೇ ಸೆಟ್ಲ್ ಆಗಿದ್ದಾನೆ ಅಂತ ಕೇಳ್ಪಟ್ಟೆ. ಅಂಥೊಬ್ಬ ಮಗ ಇರೋದಕ್ಕಿಂತ ಕಷ್ಟಕ್ಕೆ ಹೆಗಲ್ ಕೊಡೋ ಇಂಥ 4 ಜನ ಹೆಣ್ಮಕ್ಳಿದ್ರೆ ಎಷ್ಟೋ ಬೆಟರ್. ನೀವು ಬಂದ ಕೆಲಸ ಆಯ್ತು ಅಂತ ಅನ್ಕೋತೀನಿ. ಭೂಮಿಯ ಮೇಲಿನ ಭಾವನ ಹತ್ರ ಆಲ್ಕೋಹಾಲ್ ಸ್ಟಾಕ್ ಇಟ್ಟಿದ್ದಾರ ಅಂತ ಕೇಳು. ಅಲ್ಲ ಅಕ್ಕ, ಭಾವನ್ ಒಳ್ಳೆ ಎಣ್ಣೆ ಪಾರ್ಟಿ ಅನ್ನೋ ರೇಂಜಿಗೆ ಹೇಳ್ತಾ ಇದೆಯಲ್ಲ, ನಿಂಗೆ ಏನಾದ್ರು ತಲೆ ಕೆಟ್ಟಿದ್ಯಾ? ಅದಕ್ಕೆ ನಿಮ್ಗೆ ಮೆಚುರಿಟಿ ಇಲ್ಲ ಅಂತ ಹೇಳೋದು. ಸುಮ್ನೆ ಏನೇನೋ ಹೇಳ್ಬಿಡ್ತೀನಾ? ಶುಂಠಿ ಶಂಕರಂಗೆ ಡ್ರಿಂಕ್ಸ್ ಮಾಡಿಸಿ ಆ ಅಮಲ್ನಲ್ಲಿ ಅವ್ನ್ ಎಲ್ಲರೆದ್ರು ಮದ್ವೆ ಆಗ್ತೀನಿ ಅಂತ ಹೇಳೋ ಹಾಗೆ ಮಾಡೋದೆ ನನ್ನ ಪ್ಲಾನ್. ನನಗೆ ಯಾಕೋ ನಿನಗೆ ಮೆಚ್ಯೂರಿಟಿ ಇಲ್ಲ ಅನಿಸ್ತಿದೆ. ಅಲ್ಲ ಅಕ್ಕ, ಹಾಗೆಲ್ಲ ಮಾಡಿದ್ರೆ ವೇದಾಂತ್ ಬಾಬಂಗೆ ಎಲ್ಲರ ಮುಂದೆ ಅವಮಾನ ಆಗಲ್ವಾ? ಅವ್ರು ಯಾರು? ದಿ ಗ್ರೇಟ್ ವೇದಾಂತ್ ವಸಿಷ್ಠ. ಅವ್ರ ಇಮೇಜ್ ಏನಾಗ್ಬೇಡ, ಅವ್ರ ನೇಮು ಫೇಮು. ಏಯ್, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಯಾವಳು. ಅಲ್ಲ, ಆ ಶುಂಠಿ ಶಂಕರ ವಿಕ್ಕಿ ಬಾಬಂಗೆ ಮದ್ವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿರೋ ತರ ನಿನ್ಗೂ ಯಾರನ್ನಾದ್ರೂ ಗಂಟಾಗ್ತೀನಿ ಅಂತ ಮಾತು ಕೊಟ್ಟಿದ್ದಾನ ಹೇಗೆ? ಚೀಚಿ, ಹಾಗೇನಿಲ್ಲಪ್ಪ. ಯಾಕಕ್ಕ ಹಾಗೆ ಕೇಳ್ದೆ? ಇನ್ನೇನೆ ಮತ್ತೆ, ಯಾವಾಗ ನೋಡಿದ್ರು ವೇದಾಂತ್ ಬಾವ ಅಂತ ಅವನ್ ಜಪಾನೆ ಮಾಡ್ತಾಳಲ್ವಾ, ಅದಕ್ಕೆ. ಡಿಸ್ಕಾಸ್ಟಿಂಗ್. ಅಮೂಲ್ಯ, ನನಗೆ ಅದಿತಿಗೆ ಅಣ್ಣನ ಮೇಲಿರೋ ಗೌರವ ಅರ್ಥ ಆಗತ್ತೆ, ಆದರೆ ನಿಂಗೆ ಅಣ್ಣನ ಮೇಲಿರೋ ಲವ್ವೇ ಅರ್ಥ ಆಗ್ತಿಲ್ಲ. ಏನ್ ಹೇಳ್ತಿದ್ದೀರಾ ಅದಕ್ಕೆ? ನಮಗೆ ಯಾರ ಮೇಲಾದರೂ ಒಳ್ಳೆ ಭಾವನೆ ಇದ್ದರೆ ಅಥವಾ ಅವರನ್ನು ಇಷ್ಟಪಡ್ತಿದ್ರೆ ನಮಗೆ ಗೊತ್ತಿಲ್ದಂಗೆ ಅವರನ್ನು ಫಾಲೋ ಮಾಡ್ತೀವಂತೆ. ಅಂದ್ರೆ ನಾನ್ ಶುಂಠಿ ಶಂಕರನ ಫಾಲೋ ಮಾಡ್ತಿದ್ದೀನಿ ಅಂತನಾ? ವಾಟ್ ಎ ಕಾಮಿಡಿ ಅದಕ್ಕೆ. ಖಂಡಿತ ಮಾಡ್ತಿದ್ಯಾ. ಡಿಸ್ಗಸ್ಟಿಂಗ್ ಅನ್ನೋದು ಅಣ್ಣನ ಫೇವ್ರೆಟ್ ವರ್ಡ್. ಈಗ ಅದೇ ವರ್ಡು ನಿನ್ನ ಬಾಯಲ್ಲೂ ಬರ್ತಾ ಇದೆ. ಆ್ಯಂಡ್ ಅದು ಸಹ ಡಿಟ್ಟು ಅಣ್ಣನ ಸ್ಟೈಲಲ್ಲೇ. ನೋಡಲ್ಲಿ, ಎಲ್ಲ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ನಡೀರಿ, ಇಂಪಾರ್ಟೆಂಟ್ ಕೆಲಸ ಬಾಕಿ ಇದೆ. ವಿಕ್ಕಿ ಬಾಬನ್ ಹತ್ರ ಸುಪಾರಿ ತಗೊಂಡಾಗಿದೆ. ಟಾರ್ಗೆಟ್ ಮಿಸ್ ಆಗದಿರೋ ತರ ಹಿಟ್ ಮಾಡಲೇಬೇಕು. ಏ ಅಕ್ಕ, ನಿಂತ್ಕೊಳ್ಳೆ. ಈ ಸಾರ್ಥಕ್ ಎಲ್ಲಿ ಹೋದ್ರು?
ಪಾಪ ವೇದಾಂತ್ ಬಾವ ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ. ಆದರೆ ಇದು ಯಾವುದು ನಮ್ಮ ಹಳೆ ಮುದ್ಕಿಗೆ ಗೊತ್ತಿಲ್ಲ. ಈಗ ಇವಳು ಎಲ್ಲರೆದ್ರು ವೇದಾಂತ್ ಬಾವಂಗ್ ಅವಮಾನ ಮಾಡೋ ಸ್ಕೆಚ್ ಹಾಕಿದ್ದಾಳೆ. ನಾವೇನಾದ್ರೂ ಮಾಡ್ಬೇಕಲ್ಲ. ಏನಾಯ್ತು ಅದಿತಿ? ಏನಾಯ್ತು ಹೇಳು. ಹುಡುಗಿನ ಚುಡಾಯಿಸ್ಬೇಕಾದ್ರೆ ಚೆನ್ನಾಗಿರುತ್ತೆ. ನಿಮ್ಮಂಥವ್ರು ಇಬ್ಬರು ಇದ್ರೆ ಸಾಕು. ಎಲ್ಲ ಗಂಡಸು ತಲೆ ಬಗ್ಗಿಸ್ಬೇಕು. ನಿಮಗೆ ಹೇಗೆ ನೋವ್ತಿದೆಯೋ ಹಾಗೆ ನೀವುಗಳು ನಡ್ಕೊಳ್ಳೋ ರೀತಿಯಿಂದ ಬೇರೆಯವ್ರಿಗೆ ನೋವಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ಬರೀ ಕೈ ಇಟ್ಕೊಂಡೆ ನಿಮ್ಮನ್ನ ಹಿಂಡ್ ಹಿಪೇಕಾಯಿ ಮಾಡಬಲ್ಲೆ. ಇನ್ನು ಫೇಸ್ ಟು ಫೇಸ್ ನಿಂತ್ಕೊಂಡ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ. ನೀವು ಎಲ್ಲಿಂದ ಬಂದ್ರಿ, ಯಾಕೆ ಬಂದ್ರಿ ನನಗೆ ಗೊತ್ತಿಲ್ಲ. ಗಣೇಶನಿಗೆ ಕೈ ಮುಗಿದು ಪ್ರಸಾದ ತಿಂದು ಹೋಗ್ತಾ ಇರ್ಬೇಕಷ್ಟೇ. ಅದನ್ನ ಬಿಟ್ಟು ಬಾಲ ಬಿಚ್ಚಕ್ ಹೋದ್ರೆ ಕೈ ಇರಬಾರ್ದು. ಹಾಗೆ ಮಾಡ್ಬಿಡ್ತೀನಿ. ಈ ಹುಡುಗಿ ಅಷ್ಟೇ ಅಲ್ಲ, ಇನ್ಯಾವ ಹುಡುಗಿ ತಂಟೆಗೆ ಹೋದ್ರು ಹಾಸ್ಪಿಟಲ್ ಜನರಲ್ ವಾರ್ಡ್ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಮಾಡ್ಬಿಡ್ತೀನಿ. ಥ್ಯಾಂಕ್ ಯು ಬಾವಾ. ಥ್ಯಾಂಕ್ಸ್ ಹೇಳೋದಲ್ಲ, ಇಂಥವ್ರೆಲ್ಲ ಧೈರ್ಯವಾಗಿ ಎದುರಿಸ್ಬೇಕು. ನೀನು ಸುಮ್ಮನಿದಾಕ್ಷಣ ಅವ್ರ ಹಿಂದೆ ಸರಿಯೋದಿಲ್ಲ. ಅದೇ ನೀನು ತಿರುಗಿ ನಿಂತೀಯೋ ಅವ್ರು ಮತ್ತೆ ಮುಂದೆ ಬರೋದಿಲ್ಲ. ಅಲ್ಲ, ನಿಮ್ಮನ್ನ ಎಲ್ಲೆಲ್ಲಿ ಅಂತ ಹುಡ್ಕೋದು, ಒಂದ್ ಕಡೆ ನಿಂತಲ್ಲಿ ನಿಲ್ಲದೇ ಇಲ್ವಲ್ಲ. ಇದಕ್ಕೆ ನಾ ಹೇಳೋದು ಹುಡುಗಿರ್ ಮನ್ಸು ಚಂಚಲ ಅಂತ. ಅದ್ ಬಿಡಿ, ಅಂತೂ ಸಿಕ್ಕಿದ್ರಲ್ಲ. ಅಲ್ಲ ಬಾವ, ಇವತ್ತು ನೀವು ಅಕ್ಕನ್ ಬಿಟ್ಟು ನಮ್ಮ ಹಿಂದೆ ಸುತ್ತಿದಾರಲ್ಲ. ಏನ್ ಮಾಡೋದು ರೋಡಿ ನದ್ನಿ, ಅದೇನೋ ಹೇಳ್ತಾರಲ್ಲ ಕಾರ್ಯವಾಸಿ. ಅಕ್ಕ, ಬಾವ ನಮ್ಗೆ ಕತ್ತೆ ಅಂತಿದ್ದಾರೆ. ನಿನ್ನ ಇನ್ನು ಹೇಳಿರ್ಲಿಲ್ಲ ಕಣೆ, ಆಗ್ಲೇ ನೀನೇ ಹೇಳ್ಬಿಟ್ಟಿಯಲ್ಲ. ಹಲೋ ಬಾವ, ತಾವ್ ಅದನ್ನೇ ಹೇಳೋಕ್ ಕೊಟ್ಟಿದ್ರಿ. ಏನ್ ಸಮಾಚಾರ? ನಾವ್ ಕತ್ತೇನಾ? ಚೇಚೆ, ನಾನು ಹಾಗೆ ಹೇಳಿಲ್ಲ. ಸೆಂಟೆನ್ಸ್ ಮುಗಿಯೋಕೆ ಮುಂಚೆ ಮಾತಾಡಿದ್ರೆ ಯಾವಾಗ್ಲೂ ಅಪಾರ್ಥನೆ ಆಗೋದು. ನಿಮ್ಮ ಅಕ್ಕನ ಮದುವೆ ಹಾಕಿ ನಾನು ಕತ್ತೆ ಕಾಲು ಹಿಡಿಯೋಕ್ ಬೇಕಾದ್ರೂ ರೆಡಿ ಅಂತ ಹೇಳಕ್ ಬಂದೆ. ಏನೋ ಒಂದ್ ತೇಪೆ ಹಚ್ಚಕ್ ನೋಡ್ತಿದ್ದೀರಾ. ಈ ಮಾತನ್ನ ನೀವಲ್ದೆ ಶುಂಠಿ ಶಂಕರ ಏನಾದ್ರು ಹೇಳ್ಬೇಕಿತ್ತು, ಹೋಗಿರ್ತಿತ್ತು ಅವನ್ಗೆ. ಆಕ್ಚುಲಿ ನಾನು ಅವನ ಬಗ್ಗೆನೇ ಮಾತಾಡಕ್ ಬಂದಿದ್ದು. ಹೋದ್ ಕೆಲ್ಸ ಏನಾಯ್ತು? ಅದನ್ನ ಇವಳು ಹೇಳ್ಬೇಕು.
ಎಲ್ಲೂ ಕಾಣಿಸ್ತೇ ಹೋದ್ರು ಹುಡ್ಕೊಂಡು ಹೋಗಿ ಹರಟೆ ಹೊಡ್ಕೊಂಡು ಬರ್ತಾಳೆ ಅವಳು. ಏ ಹಳೆ ಮುದ್ಕಿ, ನನ್ ಮೇಲೆ ಯಾಕೆ ರೆಕ್ತಿಯಾ? ನೀನು ಆ ಶುಂಠಿ ತರನೇ ದೊಡ್ಡ ಕಲ್ಬರ್ಕೆ ಗಿರಾಕಿ. ಅವನನ್ನ ಮಾತಾಡ್ಸಕ್ತಾನೆ ನೀನು ಹೋಗಿದ್ದು. ನಮ್ ಪ್ಲಾನ್ ಎಲ್ಲ ಹೇಳ್ಬಿಟ್ಯಾ? ನಾನೇನು ಹೇಳಿಲ್ಲ, ಅಷ್ಟಕ್ಕೂ ನನಗೆ ಫಿಟ್ಟಿಂಗ್ ಇಡಕ್ಕೆ ಬರಲ್ಲ. ಅಂದ್ರೆ ನೀನ್ ಇಷ್ಟೊತ್ತು ಆ ಶುಂಠಿ ಶಂಕರನ್ ಜೊತೆ ಹಲ್ಗಿರ್ಕೊಂಡು ಮಾತಾಡ್ತಿದ್ದಂತೂ ನಿಜ ಅಂತ ಆಗೋಯ್ತು. ಯಾವ ವಿಷಯನೂ ಹೇಳಿಲ್ಲ ಅಂತ ಹೇಳಿ ಬದುಕೊಂಡೆ. ಇಲ್ಲ ಅಂದಿದ್ರೆ ನಿನಗೆ ಗಿತ್ತಿವತ್ತು. ಈ ವಿಲ್ ದೆವ್ವ. ನಿಮ್ ಗಲಾಟೆನ ಆಮೇಲೆ ಇಟ್ಕೊಳ್ಳಿ, ಮೊದಲು ನನ್ನ ವಿಚಾರಕ್ಕೆ ಬನ್ನಿ. ಆಗುತ್ತೆ ಬಾಬಾ, ನೋ BP, ಬಿ ಹ್ಯಾಪಿ. ಅಮ್ಮು ಹಿಯರ್, ನೋ ಫಿಯರ್. ನೀವು ಬಿಲ್ಡಪ್ ಕೊಡೋ ರೇಂಜ್ ತರನೇ ಕೆಲಸನೂ ಆಗ್ಬಿಟ್ರೆ ನಿಮ್ಗೆಲ್ಲ ಒಂದು ದೊಡ್ಡ ಟ್ರೀಟ್ ಕೊಡ್ತೀನಿ. ಎಲ್ಲ ಅಲ್ಲಿದ್ದಾರೆ, ಬನ್ನಿ ಹೋಗೋಣ. ಏನ್ ಬಾಬಾ? ನಿಮ್ಮ ಅಕ್ಕ ಇಲ್ಲಿ? ಅಲ್ಲ ವಿಕಿ, ನಿನ್ನ ಲವ್ ಸ್ಟೋರಿಲಿ ಚಿಕ್ಕ ಮಕ್ಕಳು ರೋಲ್ ಪ್ಲೇ ಮಾಡ್ಬೇಕಾ? ಅಯ್ಯೋ ಹಾಗೆಲ್ಲ ಏನಿಲ್ಲ ಬಾವ, ನಾನು ಆರ್ತಿ ಹುಡುಕ್ತಿದ್ದೆ, ಇವಳಿಗೇನಾದ್ರೂ ಗೊತ್ತಿರ್ಬೋದಾ ಅಂತ ಕೇಳ್ತಾ ಇದ್ದೆ. ಅದೀಗ ಸೀಕ್ರೆಟ್ ಆಗಿ ಏನು ಉಳಿಲಿಲ್ಲ ಬಿಡಿ. ವೇದಾಂತ್ ಉತ್ತರ ಆದ್ರೆ ನೀನು ಡೆಡ್ ಆಪೋಸಿಟ್, ದಕ್ಷಿಣ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಅಣ್ಣ. ಆರ್ತಿ ವಾಶ್ರೂಮ್ಗೆ ಹೋಗಿದ್ದಾಳೆ, ಬರ್ತಾಳೆ. ಈಗ ಸಮಾಧಾನ ಆಯ್ತೇನಪ್ಪ? ಐಮ್ ಸಾರಿ ಅಮ್ಮ, ನಾನು ನಿಮ್ಮ ಫ್ರೆಂಡ್ಸ್ ಹತ್ರ ಸ್ವಲ್ಪ ಹಾರ್ಷಾಗಿ ಬಿಹೇವ್ ಮಾಡಿದೆ. ನೀನು ಹೇಗೆ ತಾಳ್ಮೆ ಕಳ್ಕೊಳ್ತೀಯ ಅಂತ ನಾನು ಅನ್ಕೊಂಡಿದ್ದಿಲ್ಲ ವೇದಾಂತ್. ಅದು ಅವ್ರಿಗೋಸ್ಕರ. ಅವರಿಗೋಸ್ಕರ ಆಗಿದ್ದಕ್ಕೆ ತಾಳ್ಮೆ ಕಳ್ಕೊಂಡಿದ್ದಮ್ಮ. ವಿಕ್ರಾಂತ್ ಪ್ರೀತಿ ವಿಚಾರದಲ್ಲಿ ತುಂಬ ಓಡಾಡಿದ್ರಿಂದ ಆ ಹುಡುಗಿ ಏನು ಅಂತ ಚೆನ್ನಾಗಿ ಅರ್ಥ ಆಗಿದಮ್ಮ. ಅವಳು ತುಂಬ ಒಳ್ಳೆ ಹುಡುಗಿ. ಅವಳಿಗಾಗಲಿ ಅಥವಾ ಅವ್ರ ಮನೆಯವ್ರಿಗಾಗಲಿ ಅವಮಾನ ಆಗ್ತಿದೆ ಅಂದ್ರೆ ನನಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲಮ್ಮ. ಡೋಂಟ್ ವರಿ ಮೈ ಸನ್, ನೀನು ಈ ಫಂಕ್ಷನಿಗೆ ಬರಲ್ಲ ಅಂದಾಗ ನಾನು ಹಿಂಗೆ ಫೋರ್ಸ್ ಮಾಡಿದ್ದೆ ಈ ಕಾರಣಕ್ಕೆ. ಏನು ಹೇಳ್ತಿದ್ದೀರಪ್ಪ? ಹಾಗಾದರೆ ಈಗ ಆಗುತ್ತೆ ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ? ಅಯ್ಯಯ್ಯೋ ಇಲ್ಲ ಕಣ, ಆದರೆ ಹೀಗೇನಾದ್ರು ಆಗ್ಬಿಟ್ರೆ ನಿಮ್ಮ ಅಮ್ಮನ ಮಾತಿಗೆ ಯಾರಾದರೂ ವಾಪಸ್ ಮಾತಾಡೋರು ಅಂತಿದ್ರೆ ಅದು ನೀನೇ ಅಂತ ಗೊತ್ತಿತ್ತು. ಅದಕ್ಕೆ ನೋಡಿದ್ಯಾ, ಕೆಲವೊಂದು ಸಲ ಅವಳು ಮಾತಾಡಲೇಬೇಕು ಅಂತೇನಿಲ್ಲ. ಅವಳು ಸುಮ್ಮನೆ ಹಂಗೆ ನೋಡಿದರೆ ಸಾಕು, ನನ್ನ ಮಾತು ನಿಂತೋಗಿ ನಾನು ಜಾಗ ಖಾಲಿ ಮಾಡಬೇಕಾಗತ್ತೆ. ಸಾರಿ ಮಾ, ನಾನು ಸ್ವಲ್ಪ ಪೇಷನ್ಸಿಂದ ಇರ್ಬೋದಿತ್ತು. ಆದರೆ ನಾನು ಮಾತಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ನನಗೆ ಈಗಲೂ ಅನ್ನಿಸ್ತಿದೆ ಅಮ್ಮ. ನಾನು ಕ್ಯೂಟ್ ತರ ನಗ್ತಿದ್ದೀನ? ಚಿಚಿ. ನೀನು ಅಣ್ಣಂಗ್ ಟೀಸ್ ಮಾಡ್ತಿದ್ದೆ ಅಲ್ವಾ? ನಾನು ನಿಂಗೆ ಟೀಸ್ ಮಾಡ್ಲಾ?